ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ದಿವಸನೇ ಆಗಿತ್ತು ನಾನು ವ್ಲಾಗ್ಸ್ ಮಾಡಿ, ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನನ್ನ ಫ್ರೆಂಡ್ ಅವರ ಎಂಗೇಜ್ಮೆಂಟ್ ಇದೆ. ಸೊ ಅಲ್ಲಿಗೆ ಹೋಗೋಣ. ಹೇಗೆ ರೆಡಿ ಆಗ್ತೀನಿ, ಅಲ್ಲಿ ಹೋಗಿ ಏನೇನು ಮಾಡ್ತೀನಿ ಎಲ್ಲ ಕೂಡ ತೋರಿಸ್ತೀನಿ. ನೀವು ಕೂಡ ಬನ್ನಿ, ಹೋಗೋಣ. ಸೊ ಇವತ್ತು ನಾನು ಈ ಔಟ್ಫಿಟ್ನ ವೇರ್ ಮಾಡ್ತಿದ್ದೀನಿ, ನನ್ನ ಬರ್ಡೇ ಡ್ರೆಸ್. ಸೊ ಲಾಸ್ಟ್ ನಾನು ನನ್ನ ಬರ್ಡೇಗೆ ಅಷ್ಟೇ ವೇರ್ ಮಾಡಿದ್ದೆ, ಮತ್ತೆ ವೇರ್ ಮಾಡಿರಲಿಲ್ಲ. ಇವತ್ತು ಇದನ್ನು ಹಾಕೋತೀನಿ, ತೋರಿಸ್ತೀನಿ ಹೇಗೆ ರೆಡಿ ಆಗ್ತೀನಿ ಅಂತ. ಸೊ ಮೇಕಪ್ ಆಗಿದೆ, ಹೇರ್ ಸ್ಟೈಲ್ ಮಾಡಿಕೊಂಡು ರೆಡಿ. ಜ್ಯುವೆಲ್ಸ್ ಏನಿಲ್ಲ, ನಾನು ನಾರ್ಮಲ್ ಸಿಲ್ವರ್ ಚೇನು ಮತ್ತು ಇಯರಿಂಗ್ ಹಾಕಿದ್ದೀನಿ. ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ರೆಡಿ. ಆಮೇಲೆ ತೋರಿಸ್ತೀನಿ ಔಟ್ಫಿಟ್ ಹೆಂಗಿರುತ್ತೆ ಅಂತ ಅಲ್ಲಿಗೆ ಹೋದ್ಮೇಲೆ. ಸೊ ಹೇರ್ ಸ್ಟೈಲ್ ನೋಡೋಣ, ಏನು ಮಾಡೋದು ಅಂತ ಏನು ಪ್ಲಾನ್ ಇಲ್ಲ, ನೋಡೋಣ ಬನ್ನಿ. ಸೊ ಹೇರ್ ಸ್ಟೈಲ್ ಕೂಡ ಮುಗೀತು. ಜಸ್ಟ್ ಈ ಥರ ಸೈಡಿಗೆ ಮಾತ್ರ ಸ್ಟೈಲ್ ಮಾಡಿದ್ದೀನಿ, ಬೇರೆ ಏನು ಮಾಡಿ. ಒಂದು ಬ್ರಾಸ್ಲೆಟ್ ಮತ್ತು ಒಂದು ವಾಚ್ ಪೇರ್ ಮಾಡಿದ್ದೀನಿ ಅಷ್ಟೇ. ಇಯರಿಂಗ್ಸ್ ಅವರೇ ತೋರಿಸ್ದಂಗೆ ಚಿಕ್ಕದು ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಒಂದೆರಡು ರೀಲ್ಸ್ ಮಾಡಿಬಿಟ್ಟು ಹೊರಡೆ. ಸೊ ರೆಡಿಯೆಲ್ಲ ಆಯಿತು, ಬಟ್ ಪರಿಸ್ಥಿತಿ ಈ ಮಳೆ. ಸೊ ಛತ್ರಿ ಇಟ್ಕೊಂಡಿದ್ದೀನಿ, ಆಟೋಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಬನ್ನಿ. ಮಳೇಲಿ ಆಟೋ ಕಟ್ಕೊಂಡಿದ್ದಾರೆ, ಬಸ್ಸಲ್ಲಿ ಹೋಗ್ತಿದ್ದಾರೆ. ಸೊ ಗೈಸ್, ಮೊನ್ನೆ ಫಂಕ್ಷನಿಂದ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇದು 1-2 ಡೇಸ್ ಆದಮೇಲೆ ಮತ್ತೆ ಈ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಬಿಕಾಸ್ ಅದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೆ. ಸೊ ಇವತ್ತು ಬಂದು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಈ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಸೊ ನಿಮಗೂ ಕೂಡ ಒಳ್ಳೆ ಕಂಟೆಂಟ್ಸ್ ಹಾಕ್ತೀನಿ, ಹಾಗೆ ಒಳ್ಳೆ ರೆಸಿಪೀಸ್ ಹಾಕ್ತೀನಿ, ಮಕ್ಕಳು ಕೂಡ ಮಾಡ್ಕೊಂಡು ತಿನ್ನೋ ಅಂಥದ್ದು. ಸೊ ಈ ವಿಡಿಯೋದಲ್ಲೂ ಚಿಕನ್ ಚಾಪ್ಸ್ ರೆಸಿಪಿ ಇರುತ್ತೆ, ಅದು ಕೂಡ ನೋಡಿ, ಇಷ್ಟ ಆಗುತ್ತೆ ನಿಮಗೂ ಕೂಡ. ಸೊ ನೋಡಿ, ಫುಲ್ ವ್ಲಾಗ್ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಸೊ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಿರೋ ಹಾಗೆ ಈಗಲೂ ಕೂಡ ಸಪೋರ್ಟ್ ಮಾಡಿ. ಸೊ ಬನ್ನಿ ಹೋಗೋಣ. ಇಲ್ಲೇ ಬೇಡ, ಹೋಗ್ಬೇಡ. ನಾನು ಕರ್ಕೊಂಡು ಹೋದ ನೋಡಿ ಹೆಂಗೆ ನೋಡ್ತೇನೆ. ಬೇಡ, ಏ ಅಜ್ಜಿ ಐತೆ ಒಳಗೆ, ಬಾ. ಇಲ್ಲಿ ಒಳಗೆ ನೋಡಿಲ್ ಡ್ಯಾಡಿ. ಪಾಪ ಡ್ಯಾಡಿ ಮಾತಾಡಿದ್ದೆ ಬರ್ಸು. ನೋಡಿಲ್ಲ ಬರ್ಸ್ತಾನೆ. ಅಲ್ಲಿ ನೋಡಿ ಚಿಕ್ಕಮ್ಮ ಅಂತ ಮಾತಾಡ್ಸು. ಚಿಕ್ಕಮ್ಮ ಫಸ್ಟ್ ಟೈಮ್ ಅಲಂಕಾರ ಒಂದೇ ಒಂದು ಪೀಸ್ ಪುದೀನ ಸೆಕೆಂಡ್ ಕೊಡು. ನೋಡು ಬಾಯ್ ಗುರ್ರು ಅನ್ನಕ್ಕೆ ರೆಡಿ ಅವಳೆ. ಸೆಕೆಂಡ್ ಕೊಡು. ಅಪ್ಪ ಬೂಬು ಅಂದ್ಬಿಡು. ಕೊಡು ಸೆಕೆಂಡ್. ಏನು ಸೆಕೆಂಡ್ ಕೊಡು ಅಂದೆ ನಾನು. ಕೊಡು ಬೂಬು ಅಂದ್ಬಿಡು. ಕೊಡು ಸೆಕೆಂಡ್ ಅಂತ ಕೊಡು. ಗೊತ್ತಿ ನೋಡಿ ಹೆಂಗಲ್ಲ ಬೊಗ್ಲಕ್ಕೆ ಹಂಗೆ ಬಾಯ್ ಹಾಕ್ಬಿಡೋಣ ಅಂತ. ಸೆಕೆಂಡ್ ಕೊಡು, ಹಾಕೊಂಡು ಸೆಕೆಂಡ್ ಕೊಡು ಸೆಕೆಂಡ್.
ಓಕೆ ಕೊಡಲ್ಲ. ಕೊಡೆ ಏಯ್ ಕೊಡ್ತೀಯ ಏನೋ ತಗೋ ಕೊತ್ಮೀರಿ. ಒಬ್ಬ ಕೊತ್ಮೀರಿ ಏನು ಮಾಡ್ತಾ ಇತ್ತು ಅಜ್ಜಿ? ಸೆಕೆಂಡ್ ಪುಷ್ಕ ಸೆಕೆಂಡ್ ಕೊಡು. ನೆನೆ ತಿಂದ ಸೆಕೆಂಡ್ ಕೊಡು. ಒಂದ್ಸಲಿ ಕೊಡ್ತೀನಿ. ಮಾನುಚಿನ ನಿಂತೋಳಮ್ಮ ನೀನು ಮುಚ್ಚಿ ಹಿಂಗ್ ಮಾಡಿ. ಕೊಡು ಸೆಕೆಂಡ್ ಕೊಡು. ಏಯ್ ಕೊಡೆ. ಕೊಡಲ್ಲ ಅವ್ರು ಕೈ ಕೊಡಲೆ ಅಂತ ಕಿತ್ಕೊಂಡು ಕೆಲಸ ಮಾಡ್ತಾ. ಗೈಸ್ ಇವಾಗ ಚಿಕನ್ ಚಾಪ್ಸ್ ಮಾಡ್ತಿದ್ದಾರೆ. ನಂದೇ ರೆಸಿಪಿ. ಆನಿಯನ್, ಟೊಮ್ಯಾಟೊ ಮತ್ತು ಕೊತ್ತಂಬರಿ, ಪುದೀನ, ಈರುಳ್ಳಿ, ಮೆಣಸಿನ್ಕಾಯಿ ಆಯಿತು. ಈರುಳ್ಳಿ ಹೇಳ್ದೆ, ಬೆಳ್ಳುಳ್ಳಿ, ಶುಂಠಿ ಇಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು. ಫಸ್ಟು ಅದನ್ನ ರುಬ್ಬಬೇಕು. ಆಮೇಲೆ ಇದನ್ನು ಕೂಡ ರುಬ್ಬಕ್ಕೆ ಹಾಕ್ಬೇಕು. ಮಮ್ಮಿ ಅದನ್ನು ಫ್ರೈ ಮಾಡ್ಬೇಕಾಯ್ತು. ಅದ್ರ ಜೊತೆಗೆ ಹಾಕಿದ್ರು ಅವರು ಫ್ರೈ ಮಾಡಕ್ಕೆ. ಹ್ಞೂ ಅವ್ರು ಹಾಕಿದ್ರು ಅದ್ರ ಜೊತೆಗೆ. ತಿರ್ಗಾ ಮಾಡ್ತಾಯಿ ಅಷ್ಟೇ. ಅದು ಹಾಕ್ಬಿಡ್ಲಿ, ಆಮೇಲೆ ಅದನ್ನ ಬಾಣಲೆಗೆ ಫ್ರೈ ಮಾಡಿ. ಬಿಸಿ ಆಯ್ತಾ? ಇಲ್ಲ, ಆರೈತೆ. ಉಲ್ಟಾ ಸೀದಾ ಸ್ವೀಟಿ ಇವಾಗ ಸ್ನಾನ ಮಾಡಿಸಿದ್ವಿ. ನಮ್ಮ ಸ್ವೀಟಿಗೆ, ಈ ಸ್ವೀಟಿಗೂ ಸ್ನಾನ ಮಾಡಿಸಿದ್ವಿ. ಈ ಸ್ವೀಟಿಗೂ ಸ್ನಾನ ಮಾಡಿಸಿ ಕರ್ಕೊಬಂದಿದ್ವಿ. ಕಣ್ಣೆ ಬಿಟ್ಟಿರ್ತಾಳೆ ಆದರೂ ಬರಲ್ಲ ಅಂತಾಳೆ. ಬೊಟ್ಟೆಲ್ಲ ಇಟ್ಟಿದ್ವಿ. ಬೊಟ್ಟು ನೋಡ್ದೇನೆ ಕಾಣಿಸ್ದೆ ಏನಾಗ ಇಕ್ಕಿಸ್ಕೊಂಡವಳೆ. ಚಿನ್ನ ಪಪ್ಪ ನಮ್ಮದು ಮುದ್ದು ಪಪ್ಪ. ಸರಿ ಪಚ್. ಆಯ್ತಾ ರುಬ್ಬಿ? ಇದು ಸಪ್ರೇಟ್ ಫ್ರೈ ಮಾಡ್ಕೊಂಡಿದ್ದಾರೆ, ಬಟ್ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಬೋದು. ಇಷ್ಟದ ಚಿಕನ್ ಸೊ ಇದು ಫುಲ್ ಕಂಪ್ಲೀಟ್ ರುಬ್ಕೊಂಡಾಗಿದೆ. ಕ್ಯೂರಿಯಾಸಿಟಿ ಅಂದರೆ ಕ್ಯೂರಿಯಾಸಿಟಿ, ಬೇರೆಯವ್ರ ಲೈಫ್ ಬಗ್ಗೆ. ಎಣ್ಣೆ ಹಾಕಿ ಈರುಳ್ಳಿ, ಒಗ್ಗರಣೆ. ಈರುಳ್ಳಿ ಫ್ರೈ ಆಗಬೇಕು. ಆಮೇಲೆ ಚಿಕನ್ ಸ್ವೀಟಿ
ಸೊಪ್ಪು ಹೋಗ್ಬಿಟ್ಟೈತೆ ಒಳಗೆ. ಇಲ್ಲ ಅನ್ಸುತ್ತೆ. ಅಲೋ, ನಾನು ಇವಾಗ ಆನ್ ಮಾಡಿದ್ದು. ಜಾಸ್ತಿ ಸ್ಟೋರೇಜ್ ಬೇಕಾಗುತ್ತೆ. ಇಲ್ಲಿ ಯಾರು ಪೇಷನ್ಸಿಂದ ಮಾಡೋಕ್ಕೆ ಹೋಗಲ್ಲ. ಅರ್ಶಿನ ಪುಡಿ, ನೀವೇನಿಂದ ತಕ್ಷಣ ಸಾಕು. ಅದೇ ನೀರು ಬಿಟ್ಕೊಂತ ನೀನು ಹಾಕಿದ. ಅವ್ರದ್ದು ಗ್ರೀನ್ ಕಲರ್ ಬಂದಿತ್ತು. ಜಾಸ್ತಿ ಹಾಕೋ ಸೊಪ್ಪು. ಪುದೀನ ಎಷ್ಟಿತ್ತೋ ಅಷ್ಟು ಹಾಕಿದೆ. ಅವ್ರದ್ದು ಗ್ರೀನ್ ಕಲರ್ ಬಂದಿತ್ತು, ನಮ್ದು ಕಲರ್ಲೆಸ್ ಬಂದೈತೆ. ಅವ್ರ ಉದ್ದಾಗೆ ಗ್ರೀನ್ ಇತ್ತು. ಹಾಕಿದೆ ಪುದೀನ ಕೊತ್ತಂಬರಿ ಎಲ್ಲ ಹಾಕ್ತಲ್ಲ, ಪುದೀನ ಇನ್ನೂ ಜಾಸ್ತಿ ಹಾಕಿ. ಕೊತ್ತಂಬರಿ ಪುದೀನ ಬಿಡು, ತಿಂದ್ರಿ ಎಲ್ಲ ಒಂದೇ. ಇಲ್ಲಾಂದ್ರೆ ಒಂಚೂರು ಗ್ರೀನ್ ಕಲರ್ ತೊಗೊಂಬಂದು ಹಾಕ್ತೀನಿ. ಇದ್ರಲ್ಲಿ ಗ್ರೀನಾಗಿ ಕಾಣಿಸ್ತೈತೆ ನೋಡು. ಅಷ್ಟೇ, ನಾ ಇವಾಗ ಮುಚ್ಚದ ಗೈಸ್. ಇವಾಗ ಕುಕ್ಕರ್ ಮುಚ್ಚಿ ಒಂದು ವಿಸಿಲ್ ಕೂಗ್ಸಿದ್ರೆ ಚಿಕನ್ ಚಾಪ್ಸ್ ರೆಡಿ. ಇರೋ ನಿಮಿಷ. ರೀಲ್ಸ್ ಮಾಡೋಣ ಅಂತ ಹೇಳ್ತಿದ್ದಾಳೆ. ಬ್ಯಾಕ್ ಹೋಯ್ತು. ಹೆಂಗೆ ಬಂದೈತೆ ನೋಡ್ಬೇಕಾ. ಕುಕ್ಕರ್ ತೆಗ್ದಾದ್ಮೇಲೆ ಈ ಥರ ಬಂದಿರುತ್ತೆ. ಇನ್ನೂ ಬೇಯಬೇಕಾ? ಅಷ್ಟೇನಾ? ಅಷ್ಟೇ ಗೈಸ್. ಚಿಕನ್ ಚಾಪ್ಸ್ ವೆರಿ ಈಸಿ. ಇದು ನಮ್ಮ ಚಿಕ್ಕಮ್ಮ ಸ್ಪೆಷಲ್ ಮಟನ್ ಬಿರಿಯಾನಿ. ನೋಡಿ ಅವಳು ಅವನೇ ಅಂತ ಕುಟ್ಟೋಳೆ. ಸಿಟ್ಟಿ ಇಲ್ಲಿ ವಿಡಿಯೋ. ವಿಡಿಯೋ ಬ್ಲಾಗ ಲೆಮನ್ ಜ್ಯೂಸ್ ನಮ್ಮ ಅಕ್ಕ ಮಾಡಿದ್ದಾಳೆ. ಚೆನ್ನಾಗಿಲ್ಲ. ಫ್ಲಾಶ್ ಹಾಕೊಂಡಿಲ್ಲ ನೀನು. ಚೆನ್ನಾಗಿ ಡೌನ್ ಮಾಡ್ತಾಳೆ. ಎಲ್ಲ ಬರೀ ಡೌನ್.